ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 1, 10, 19, 28 ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ ಲಕ್ಷಣಗಳ ಸ್ವಭಾವದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆ ಮಾಡಿ ನೀಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹಪ್ರವೇಶ, ಗೃಹಾರಂಭ, ಇನ್ನು ಇತರೆ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಕಳುಹಿಸಿ. ನಾವು ಜಾತಕ, ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು ನಿಮಗೆ PDF ಮುಖಾಂತರ ನಾವು ಕಳಿಸುತ್ತೇವೆ. ಸ್ನೇಹಿತರೆ, ಇನ್ನು 1, 10, 19, 28 ಈ ದಿನಾಂಕಗಳಿಗೆ ಸೂರ್ಯದೇವನು ಅಧಿಪತಿಯಾಗಿರುವನು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ಹೇಳುವುದಾದರೆ, ನೀವುಗಳು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರಹಸ್ಯಗಳನ್ನು ಮುಚ್ಚಿಟ್ಟುಕೊಳ್ಳದೆ ಎಲ್ಲವನ್ನು ಹೇಳಿಬಿಡುವ ನಿಮ್ಮ ಸ್ವಭಾವವಾಗಿರುತ್ತದೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನನ್ನದೇ ನೈಪುಣ್ಯವೇ ಎದ್ದು ಕಾಣಬೇಕೆಂದು ಬಯಸುವಿರಿ. ನೀವುಗಳು ತುಂಬಾ ಸ್ವಾಭಿಮಾನಿಗಳಾಗಿರುವಿರಿ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಗೆ ನೀವು ಹೆಸರಾಗಿರುವಿರಿ. ಹೆಚ್ಚಾಗಿ ಯಾರ ಬಳಿಯೂ ನೀವು ಸೇರಲು ಬಯಸುವುದಿಲ್ಲ. ಸಿಂಹ ಗಾಂಭೀರ್ಯವುಳ್ಳವರಾದ ನೀವು ಹೆಚ್ಚಾಗಿ ಯಾರ ಬಳಿಯೂ ಮಾತನಾಡುವವರಲ್ಲ. ಮಾತನಾಡಬೇಕೆಂದು ಬಯಸಿದರೆ ಮಾತಿನಲ್ಲೇ ಮೋಡಿ ಮಾಡುವ ಸಾಮರ್ಥ್ಯವುಳ್ಳವರು. ಸ್ನೇಹಿತರೆ, ಇನ್ನು ನಿಮ್ಮ ಹೃದಯ ಬಹಳ ಮೃದುವಾದುದರಿಂದ ಬೇರೆಯವರ ಕಷ್ಟಗಳಿಗೆ ಬೇಗನೆ ನೆರವಾಗಲು ಬಯಸುತ್ತೀರಿ. ಧೈರ್ಯಶಾಲಿಗಳಾದ ನೀವು ಎಲ್ಲದಕ್ಕೂ ಮುಂದಾಳತ್ವವನ್ನು ವಹಿಸುವಿರಿ. ಸುಳ್ಳು, ಮೋಸ ಮಾಡುವವರನ್ನು ಕಂಡರೆ ನಿಮಗೆ ಆಗುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ನೀವುಗಳು ತುಂಬಾ ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳಾಗಿರುವಿರಿ. ಇನ್ನು ಯಾರಿಗೂ ಸಾಲವನ್ನು ನೀಡಲು ಬಯಸುವುದಿಲ್ಲ. ಆದರೆ ಕಷ್ಟ ಎಂದು ಬಂದಾಗ ನೀವುಗಳು ದಾನವಾಗಿ ನೀಡಲು ಬಯಸುತ್ತೀರಿ. ನೀವುಗಳು ತುಂಬಾ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸುತ್ತೀರಿ. ಆಹಾರದಲ್ಲಿ ನೀತಿ ನಿಯಮಗಳನ್ನು ಪಾಲಿಸುವಿರಿ. ಇನ್ನು ನೀವುಗಳು ದೈವ ಶಕ್ತಿಯಲ್ಲಿ ನಂಬಿಕೆ ಇಡುವವರು. ತಾನೇ ಸ್ವತಃ ದುಡಿದು ಯಾರ ಹಂಗೂ ಇಲ್ಲದೆ ಬದುಕಬೇಕೆನ್ನುವ ಹಠವಾದಿಗಳಾಗಿರುವಿರಿ. ನೀವು ಹೆಚ್ಚಾಗಿ ಪ್ರಯಾಣ ಮಾಡಿ ಪ್ರಕೃತಿಯನ್ನು ಸವಿಯಲು ತುಂಬಾ ಇಷ್ಟಪಡುತ್ತೀರಿ. ಇನ್ನು ನಿಮ್ಮ ಸಾಂಸಾರಿಕ ಜೀವನ ಅಷ್ಟೇನು ಸುಖಮಯವಾಗಿರುವುದಿಲ್ಲ. ಆಗಾಗ ಸಣ್ಣ ಪುಟ್ಟ ಸತಿಪತಿಗಳಲ್ಲಿ ಮನಸ್ತಾಪ ಇದ್ದೇ ಇರುತ್ತದೆ. ಬಹಳಷ್ಟು ಆಸೆ ಆಕಾಂಕ್ಷೆಗಳು ನಿಮ್ಮ ಮನಸ್ಸಿನಲ್ಲಿಯೇ ಇದ್ದರೂ ಅವುಗಳು ಕೆಲವೊಂದು ಈಡೇರುವುದಿಲ್ಲ. ಸದಾ ನಿಮ್ಮ ಕುಟುಂಬಕ್ಕಾಗಿ ನೀವುಗಳು ದುಡಿಯುವುದೇ ಆಗುವುದು. ನೀವು ಎಷ್ಟೇ ಲೆಕ್ಕಾಚಾರ ಮಾಡಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ನಿಮ್ಮ ಕರ್ಮ ಫಲವು ಚೆನ್ನಾಗಿದ್ದರೆ 40ರ ನಂತರ ಸ್ಥಿರವಾದ ಭಾಗ್ಯವನ್ನು ಪಡೆಯುವಿರಿ. ಇಲ್ಲವಾದರೆ ಧೈರ್ಯವಾಗಿ ಜೀವನವನ್ನು ಸಾಗಿಸುತ್ತೀರಿ. ಸ್ನೇಹಿತರೆ, ಇನ್ನು ಪರಿಹಾರವನ್ನು ಹೇಳುವುದಾದರೆ, ಪ್ರತಿದಿನವೂ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ. ನಂತರ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ, ಆರಾಧನೆ ಮಾಡಿ ಒಳ್ಳೆಯದು. ಸಾಧ್ಯವಾದರೆ ಭಾನುವಾರದಂದು ಶ್ರೀರಾಮನ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು.